ನೀವೀಗ ಇದನ್ನು ಜಾಯಿನ್ ಹೇಗೆ ಮಾಡ್ತೀರಾ ಅಂದರೆ, ಫಸ್ಟಿಗೆ ನಿಮ್ಮ ಯಾನ್ನ ತಗೊಳ್ಳಿ, ಮೇಕ್ ಅ ಸ್ಲಿಪ್ ನಾಟ್. ಎಸ್, ಈಗ ಈ ಸ್ಟಿಚ್ಚಿಗೆ ಇನ್ಸರ್ಟ್ ಮಾಡ್ತೀರಾ. ಎಸ್, ಆ್ಯಂಡ್ ಯುಲ್ ಕೀಪ್ ದಿಸ್ ಯಾನ್ ಇನ್ ಬಿಟ್ವೀನ್. ಮಿಡಲಲ್ಲಿ ಈ ಯಾನ್ ಇರುತ್ತೆ. ಸೊ ನಿಮ್ಮ ಸೆಕೆಂಡ್ ಪೀಸ್ ಏನಿದೆ ಆ ಪೀಸ್ ಈ ಸ್ಟಿಚ್ಚಿಗೆ, ಫಸ್ಟ್ ಸ್ಟಿಚ್ಚಿಗೆ ಇನ್ಸರ್ಟ್ ಮಾಡ್ತೀರಾ. ದೆನ್ ಯು ವಿಲ್ pull out the yarn from both the stitches. Okay, then you'll pull out the yarn from through both the stitches, and then this slip knot. Yes, so this is your first stitch. ಈ ಥರ ನೀವು ಎಲ್ಲ ಸ್ಟಿಚಸ್ಗೂ ಲಾಕ್ ಮಾಡ್ಕೊಂಡು ಬರ್ತೀರಾ. ಐ ವಿಲ್ ಶೋ ಯು ಹೌ. ನೆಕ್ಸ್ಟ್ ಸ್ಟಿಚ್ ಏನಿದೆ ಅದರೊಳಗಡೆ ಯು ವಿಲ್ ಇನ್ಸರ್ಟ್, ಆ್ಯಂಡ್ ದೆನ್ ದಿಸ್ ಶುಡ್ ಸ್ಟೇ ಇನ್ ಮಿಡಲ್. ಇದು ಮಿಡಲಲ್ಲೇ ಇರಬೇಕು. ನೆಕ್ಸ್ಟು ಈ ಕಡೆ ಪೀಸ್ ಸ್ಟಿಚ್ಚಿಗೆ ಇನ್ಸರ್ಟ್ ಮಾಡಿ ಸೇಮ್ ರಿಪೀಟ್ ಮಾಡ್ತಾ ಹೋಗಬೇಕು. ವಿಲ್ ಪುಲ್ ಔಟ್ ದಿ yarn like this. ಸೇಮ್ ಥಿಂಗ್ ರಿಪೀಟ್ಸ್, ಬಟ್ ಸ್ಟಿಚಸ್ನ ನೀವು ಸ್ಕಿಪ್ ಮಾಡಬೇಡಿ. ಹುಷಾರಾಗಿ ಕೇರ್ಫುಲ್ ಆಗಿ ನೋಡಿಕೊಂಡು ಸ್ಟಿಚಸ್ನ ಹಾಕೋತಾ ಹೋಗಬೇಕು. ಯಾವುದೇ ಸ್ಟಿಚ್ಚು ಸ್ಕಿಪ್ ಆಗಬಾರ್ದು. ಇದೇ ಥರ ಇಲ್ಲಿವರೆಗೂ ನೀವು ಜಾಯಿನ್ ಮಾಡ್ಕೋತಾ ಬರಬೇಕು. ಸೊ ನಾವು ಸ್ಟಿಚ್ ಮಾರ್ಕ್ವರೆಗೂ ರೀಚ್ ಆಗಿದ್ದೀವಿ. ಸೊ ಈಗ ಎಲ್ಲದನ್ನು ಜಾಯಿನ್ ಮಾಡಾಯಿತು. ಈಗ ನಾವು ಇದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಕಟ್ ಮಾಡಿ ವಿ ವಿಲ್ ಪುಲ್ ದಿ yarn. ಸ್ಟಿಚ್ ಹಾಕೊಂಡಾದ್ಮೇಲೆ ವಿಲ್ ಕಟ್ ದಿ yarn and we'll pull it out, fasten it off. Yes, ಈಗ ಈ ಥ್ರೆಡ್ನ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. ವಿಲ್ ರಿಮೂವ್ ದಿ ಸ್ಟಿಚ್ ಮಾರ್ಕರ್ಸ್. ಸೊ ಈಗ ಈ ಥ್ರೆಡ್ನ ನಾವು ಕ್ಲೋಸ್ ಮಾಡೋದು, ಹೈಡ್ ಮಾಡೋದು ಹೇಗೆ ಅಂದರೆ, ವಿತ್ ದ ಹೆಲ್ಪ್ ಆಫ್ ದಿಸ್ ನೀಡಲ್
ಥರ ವಿಲ್ ಹೈಡ್ ಇಟ್. ಸೊ ಇದೇ ರೀತಿ ನೀವು ಈ ಕಡೆನೂ ಜಾಯಿನ್ ಮಾಡ್ತೀರಾ. ಹಾಗೆ ಹ್ಯಾಂಡ್ಸ್ ಕೆಳಗೆ ಇಲ್ಲೇನಿದೆ ನಾವು ಈ ಸ್ಲಿಟ್ ಓಪನ್ ಬಿಟ್ಟು ಇನ್ ಬಿಟ್ವೀನ್ ಹ್ಯಾಂಡ್ಸ್ ಮತ್ತು ಆ ಓಪನ್ ಸ್ಲಿಟ್ ಓಪನ್ ಏನಿದೆ ಅಲ್ಲಿ ಬಿಟ್ಟು ಈ ಮಧ್ಯಾಹ್ನ ನಾವು ಅದೇ ರೀತಿ ಜಾಯಿನ್ ಮಾಡ್ಕೋತೀವಿ ಬೋತ್ ದ ಸೈಡ್ಸ್. ಆ್ಯಂಡ್ ಈ ಕಡೆ ಜಾಯಿನ್ ಆಗಿದೆ, ಸೊ ಈ ಕಡೆ ಸೈಡ್ನು ಅದೇ ಥರ ಜಾಯಿನ್ ಮಾಡ್ಕೋಬೇಕು. ಸೊ ನಾನು ಈ ಎಲ್ಲ ಸೈಡ್ಸ್ನು ಜಾಯಿನ್ ಮಾಡಿಕೊಂಡು ಆಮೇಲೆ ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ನಾನು ಸೈಡ್ಸ್ ಎಲ್ಲ ಜಾಯಿನ್ ಮಾಡಿದ್ದೀನಿ. ಈ ಸೈಡ್ಸು ನನಗೆ ಎಷ್ಟು ಸ್ಲಿಟ್ ಬೇಕೋ ಅಷ್ಟು ಬಿಟ್ಬಿಟ್ಟು ಇನ್ನು ಸೈಡ್ಸ್ನೆಲ್ಲ ಜಾಯಿನ್ ಮಾಡಿದ್ದೀನಿ. ಆ್ಯಂಡ್ ಹ್ಯಾಂಡ್ಸ್ ಪೋರ್ಷನ್ ಎಷ್ಟು ಬೇಕೋ ಅದನ್ನು ಬಿಟ್ಕೊಂಡಿದ್ದೀನಿ. ನಿಮ್ಮ ಆರ್ಮ್ ಹೋಲ್ ಸೈಜ್ ನೋಡಿಕೊಂಡು ನೀವು ಹ್ಯಾಂಡಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ನ ಬಿಟ್ಕೊಳ್ಳಿ. ಆಮೇಲೆ ನನಗೆ ಸ್ವಲ್ಪ ಇದು ಟೈಟ್ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅಂದರೆ ನನಗೆ ಸ್ವಲ್ಪ ಓವರ್ ಸೈಜ್ ಥರ ಬೇಕು, ತುಂಬ ಪ್ರಾಪರ್ ಸೈಜ್ ಬೇಡ. ಅದಕ್ಕೇ ನಾನು ಎಕ್ಸ್ಟ್ರಾ ಸ್ಟಿಚಸ್ ಹಾಕೊಂಡಿದ್ದೀನಿ. ನೀವೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ನೀವು ಬೇಕಾದರೆ ನಾನಿಲ್ಲಿ ಡಬಲ್ ಕ್ರೋಶೆಸ್ ಹಾಕಿದ್ದೀನಿ 3, ನೀವು ಆ ಥರ ಮಾಡ್ಕೋಬೋದು. ಸೊ ಈಗ ಹ್ಯಾಂಡ್ಸ್ ಹೇಗೆ ಮಾಡೋದು, ಹ್ಯಾಂಡ್ಸ್ ಆ್ಯಂಡ್ ನೆಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ಗೆ ನೀವು ಸ್ಲಿಪ್ ನಾಟ್ ಹಾಕೋಬೇಕು. ಈ ಥರ ಸ್ಲಿಪ್ ನಾಟ್ ಹಾಕೊಂಡಾದ್ಮೇಲೆ ಕೋಕೋ ಇಲ್ಲಿ ನೋಡಿ ಈ ಪೋರ್ಷನ್ಗೆ ಇನ್ಸರ್ಟ್ ಮಾಡ್ಕೋಬೇಕು. ನಮ್ಮ ಕೋಕೋ ತುಂಬ ನಾಯ್ಸ್ ಮಾಡ್ತಾ ಇದ್ದಾನೆ, ಗಲಾಟೆ ಮಾಡ್ತಾ ಇದ್ದಾನೆ. ಕೋಕೋ. ಸೊ ಇದನ್ನಿಲ್ಲಿ ಇನ್ಸರ್ಟ್ ಮಾಡಿದ್ಮೇಲೆ ಒಳಗಿಂದ ಈ ಥ್ರೆಡ್ ಏನಿದೆ ಅದನ್ನು ಹೊರಗೆ ಎಳ್ಕೊತೀರ. ಸೊ ಇವಾಗ ಇಲ್ಲಿಂದ ಯು ಹ್ಯಾವ್ ಟು ವಾಕ್ ಸಿಂಗಲ್ ಕ್ರೋಶೇಸ್ ಹಾಕೊಂಡು ಹೋಗ್ತೀರಾ. ಸೊ ಇವಾಗ ಒಂದು ಲೈನ್ ಫುಲ್ಲು ಸಿಂಗಲ್ ಕ್ರೋಶೆ, ಇಲ್ಲಿಗೆ ಸಿಂಗಲ್ ಕ್ರೋಶೆ, ಇಲ್ಲಿಗೆ ಸಿಂಗಲ್, ಈ ಸ್ಪೇಸ್ ಏನಿದೆ ಅಲ್ಲಿ 2 ಸಿಂಗಲ್ ಕ್ರೋಶೇಸ್ ಮಾಡ್ತೀರಾ. ಸೊ ಈ ಲೈನಲ್ಲಿ 1 ಸಿಂಗಲ್ ಕ್ರೋಶೆ, ಈ ಸ್ಪೇಸಲ್ಲಿ 2 ಸಿಂಗಲ್ ಕ್ರೋಶೆ. ಸೊ ಅದೇ ಥರ ಮಾಡ್ಕೊಂಡು ಹೋಗ್ತೀರಾ ಕಂಪ್ಲೀಟ್ ರೋ ಪೂರ್ತಿ. ಸ್ಪೇಸ್ ಜಾಗದಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತೀರಾ. ಈ ಥರ ಲೈನ್ ಇರೋ ಜಾಗದಲ್ಲಿ 1 ಸಿಂಗಲ್ ಕ್ರೋಶೆ ಮಾಡ್ತೀರಾ. ಸೊ ಅದನ್ನೇ ರಿಪೀಟ್ ಮಾಡ್ತೀರಾ. ಆ್ಯಂಡ್ ಅಗೇನ್ ನಾವು ಸೆಟ್ಸ್ ಏನು ಮಾಡಿದ್ವಿ, ಈ ಥರ ಸಿಂಗಲ್ ಕ್ರೋಶೆ, ಆಮೇಲೆ ಡಬಲ್ ಕ್ರೋಶೆ, ಆಮೇಲೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಆಮೇಲೆ ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಆಮೇಲೆ ಡಬಲ್ ಟ್ರಿಪಲ್. ಇದು ಒಂದು ಸೆಟ್ ಏನಿದೆ ನಮ್ಮದು, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಎಷ್ಟು ಬೇಕೋ ಹ್ಯಾಂಡ್ ಲೆಂತು ಅಲ್ಲಿವರೆಗೂ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ನಾನಿವಾಗ ಹ್ಯಾಂಡ್ ಮಾಡಿ ಕಂಪ್ಲೀಟ್ ಮಾಡಾಯಿತು. ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಹ್ಯಾಂಡ್ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾನು ಅದೇ ಸೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸಿಂಗಲ್ ಇಂದ ಹಿಡಿದು ಡಬಲ್, ಟ್ರಬಲ್, ಹಾಫ್ ಡಬಲ್ ಆ್ಯಂಡ್ ಡಬಲ್ ಟ್ರಬಲ್. ಸೊ ಅದನ್ನೇ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಲಾಸ್ಟಲ್ಲಿ ಈ ಥರ ಸ್ಟಿಚ್ ಮಾಡಬೇಕು. ಸೊ ಈ ಸ್ಟಿಚ್ನ ಹೇಗೆ ಹಾಕೋದು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನಿವಾಗ ಅದರಷ್ಟೇ ಲೆಂತ್ವರೆಗೂ ಮಾಡ್ಕೊಂಡಿದ್ದೀನಿ. ನಾನು ಏನೇನು ಸ್ಟಿಚಸ್ ಹೇಳ್ಕೊಟ್ಟೆ ಅದನ್ನು. ಸೊ ಈಗ ಈ ಪರ್ಟಿಕ್ಯುಲರ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ಆ ಸ್ಟಿಚ್ ಹಾಕೋದಕ್ಕೆ ನಾವು ಫಸ್ಟು ಚೈನ್ ಸ್ಟಿಚಸ್ ಮಾಡ್ಕೋಬೇಕು. ನೋಡಿ, ಲೆಂತು ನಾನು ಅದೇ ಹ್ಯಾಂಡ್ ಅಷ್ಟು ಮಾಡ್ಕೊಂಡಿದ್ದೀನಿ ಲೆಂತ್ನ. ಈಗ ನಾನು 16 ಚೈನ್ ಸ್ಟಿಚಸ್ ಹಾಕ್ತೀನಿ. 15 + 1, ಸೊ 3, 4, 5, 6, 7, 8, 9, 10, 11, 12, 13, 14, 15 + 1, ಸೊ 16 ಚೈನ್ ಸ್ಟಿಚಸ್ನ ಹಾಕಿದ್ದೀನಿ. ಈಗ ನೀವು ಟರ್ನ್ ಮಾಡಿದ್ರೆ ನಿಮಗೆ ಮಿಡಲ್ ಸ್ಟಿಚ್ ಸಿಗುತ್ತೆ. ಸೊ ಈ ಮಿಡಲ್ ಸ್ಟಿಚಲ್ಲಿ ಹಾಕಬೇಕು. ಮಧ್ಯದಲ್ಲಿ ಸ್ಟಿಚ್ ಇರುತ್ತೆ ನೋಡಿ, ಆ ಮಧ್ಯದ ಸ್ಟಿಚ್ಗೆ ಯು ಹ್ಯಾವ್ ಟು ಇನ್ಸರ್ಟ್ ಯು ಹುಕ್. ಇವಾಗ ಲಾಸ್ಟ್ 16 ಸ್ಟಿಚ್ ಏನಿದೆ ಚೈನ್ ಸ್ಟಿಚ್, ಅದನ್ನು ಸ್ಕಿಪ್ ಮಾಡಿ 15th ಒನ್ಗೆ ನಾನು ಹಾಕ್ತಾ ಇದ್ದೀನಿ. ಸೊ ಮಧ್ಯದಲ್ಲಿರೋ ಸ್ಟಿಚ್ಗೆ
ನೀವು ಬ್ಯಾಕ್ ಟರ್ನ್ ಮಾಡಿ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಮಧ್ಯದಲ್ಲಿ ಒಂದು ಸ್ಟಿಚ್ ಇರುತ್ತೆ, ಆ ಸ್ಟಿಚ್ ಒಳಗೆ ಯು ಹ್ಯಾವ್ ಟು ಇನ್ಸರ್ಟ್ ಯುವರ್ ಹುಕ್. ಈ ಥರ yarn over, pull out the yarn, yarn over, pull through 2 loops. ಸೊ ಇದೇ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈ ಮಧ್ಯದಲ್ಲಿರೋ ಸ್ಟಿಚ್ಗೆ ನೀವು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇನ್ಸರ್ಟ್ ಯು ಹುಕ್, pull out the yarn, yarn over and pull through 2 loops. ಸೊ ಇದನ್ನು ನೀವು 15 ಚೈನ್ ಸ್ಟಿಚಸ್ಗೂ ಕಂಟಿನ್ಯೂ ಮಾಡಬೇಕು, ಫುಲ್ ಎಂಡ್ವರೆಗೂ ಮಾಡಬೇಕು. ನೋಡಿ ಇದೇ ಥರ ಈ ಎಂಡ್ವರೆಗೂ ನೀವು ಸ್ಟಿಚಸ್ ಹಾಕೋತಾ ಹೋಗಬೇಕು. ಸೊ ಎಂಡ್ವರೆಗೂ ಆ ಸ್ಟಿಚಸ್ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಒಂದು ಸ್ಟಿಚ್ ಇದೆಯಲ್ವಾ, ನಾವು ಲೆಂತ್ ಬರೋದಕ್ಕೋಸ್ಕರ ಹಾಕಿರೋ ಸ್ಟಿಚ್, ಅದರಲ್ಲಿ ಆ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಸೊ ಲಾಸ್ಟಲ್ಲಿ ನಿಮಗೆ ಸಿಗೋ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇದೇ ಥರ 4 ಸ್ಟಿಚಸ್ಗೂ ಹಾಕಬೇಕು, ಯಾಕೆಂದರೆ ನಮಗೆ ಸ್ವಲ್ಪ ಟೈಟ್ ಆಗಬೇಕು ಈ ಸ್ಟಿಚ್ಚು. ಅದಕ್ಕೋಸ್ಕರ 4 ಸ್ಟಿಚಸ್ಗೂ ಸ್ಲಿಪ್ ಸ್ಟಿಚ್ ಹಾಕೋತಾ ಹೋಗ್ತೀನಿ. ನಾವು ಸ್ವಲ್ಪ ಲೂಸ್ ಆಗಿ ಹ್ಯಾಂಡ್ನ ಮಾಡ್ಕೊಂಡಿರೋದ್ರಿಂದ, ಸೊ ಈ ಹ್ಯಾಂಡ್ ಲಾಸ್ಟಲ್ಲಿ ರಿಸ್ಟ್ಗೆ ಏನು ಬರುತ್ತೆ ಅದೊಂದು ಸ್ವಲ್ಪ ಟೈಟ್ ಆಗಿರಬೇಕು ಈ ಸ್ಟಿಚ್. ಅದಕ್ಕೆ 4 ಸ್ಟಿಚಸ್ಗೆ ಸ್ಲಿಪ್ ಸ್ಟಿಚ್ ಹಾಕೊಂಡೆ. ಇವಾಗ ನಮ್ಮ ಫಸ್ಟ್ ಸ್ಟಿಚ್ ಏನಿದೆ, ಚೈನ್ ಸ್ಟಿಚ್ ಮಾಡ್ಕೊಂಡಿದ್ದ ಸ್ಟಿಚ್ಚಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ಅದ್ರ ಬ್ಯಾಕ್ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ. ಸೊ ಬ್ಯಾಕ್ ಸ್ಟಿಚ್ಚಿಗೆ ಮಾತ್ರ, ಫುಲ್ ಸ್ಟಿಚ್ನ ನೀವು ತಗೋಬಾರ್ದು, ಬ್ಯಾಕ್ ಸ್ಟಿಚ್ಚಿಗೆ ಮಾತ್ರ ನೀವು ಹುಕ್ನ ಇನ್ಸರ್ಟ್ ಮಾಡಬೇಕು. ಸೊ ಈ ಥರ ಯು ವಿಲ್ ಕಂಟಿನ್ಯೂ ಡೂಯಿಂಗ್ ಟಿಲ್ ದಿ ಎಂಡ್. ಇದೇ ಥರ ಎಂಡ್ವರೆಗೂ ಮಾಡ್ಕೊಂಡು ಬರಬೇಕು. ಈಗ ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ. ಲಾಸ್ಟ್ ಸ್ಟಿಚ್ಚಿಗೆ ಹಾಕ್ತಾ ಇದ್ದೀನಿ. ಎಸ್, ಈಗ ಅಗೇನ್ ಒಂದು ಸ್ಟಿಚ್ ಹಾಕೋತೀನಿ. ಐ ವಿಲ್ ಟರ್ನ್ ಮೈ ವರ್ಕ್ ಆ್ಯಂಡ್ ದೆನ್ ಸ್ಟಾರ್ಟ್ ಮೇಕಿಂಗ್ ಸಿಂಗಲ್ ಕ್ರೋಶೇಸ್. ಬ್ಯಾಕ್ ಸ್ಟಿಚ್ಚಿಗೆ ಮತ್ತೆ ಸಿಂಗಲ್ ಕ್ರೋಶೇಸ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು 15 ಸ್ಟಿಚಸ್ವರೆಗೂ 15 ಚೈನ್ ಸ್ಟಿಚಸ್ ಇದೆಯಲ್ಲ, ಸೊ ನಾವು 15 ಸ್ಟಿಚಸ್ವರೆಗೂ ಅದನ್ನೇ ಮಾಡ್ಕೊಂಡು ಹೋಗಬೇಕು. ಇಲ್ಲಿವರೆಗೂ ಎಂಡ್ವರೆಗೂ ನಾವು ಅದನ್ನೇ ರಿಪೀಟ್ ಮಾಡಬೇಕು. ಸೊ ಮತ್ತೆ ಎಂಡಿಗೆ ಬಂದಮೇಲೆ 4 ಸ್ಟಿಚಸ್ಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ ಎಂಡಲ್ಲಿದ್ದೀನಿ, ಲಾಸ್ಟ್ 1 ಸ್ಟಿಚ್ ಬ್ಯಾಲೆನ್ಸ್ ಇದೆ. ಇದಕ್ಕೂ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ 4 ಸ್ಟಿಚಸ್ಗೆ ನಾವು ಸ್ಲಿಪ್ ಸ್ಟಿಚ್ ಹಾಕ್ತೀವಿ. ಲಾಸ್ಟ್ ರೋಲ್ ತೋರಿಸ್ದ ಹಾಗೇ ಒಂದಕ್ಕೆ ಹಾಕಾಯಿತು. ಈಗ ಸೆಕೆಂಡ್ ಒನ್, ಥರ್ಡ್ ಒನ್, ಈಗ 4th ಒನ್ಗೆ ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಮತ್ತೆ ಸೇಮ್ ರಿಪೀಟ್ ಆಗುತ್ತೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಮತ್ತೆ ನಾನು ಟರ್ನ್ ಮಾಡ್ಕೋತೀನಿ. ಈಗ ಬ್ಯಾಕ್ ಸ್ಟಿಚ್ಚಲ್ಲಿ ಅಗೇನ್ ಸಿಂಗಲ್ ಕ್ರೋಶೇಸ್ ಮಾಡ್ಕೋತಾ ಹೋಗ್ತೀನಿ. 15 ಸ್ಟಿಚಸ್ ನೋಡಿ, ಇಲ್ಲೂ ಅದೇ ಥರ ಮಾಡಿದ್ದೀನಿ. ಸೊ ಕಂಪ್ಲೀಟ್ ನೀವು ಇದನ್ನೇ ರಿಪೀಟ್ ಮಾಡ್ಕೋತಾ ಬರಬೇಕು. ಈಗ ಇದಾಗಿದೆ, ಲಾಸ್ಟಲ್ಲಿದ್ದೀನಿ. ಸೊ ನೋಡಿ, ಲಾಸ್ಟ್ 3 ಸ್ಟಿಚಸ್ ಏನೋ ಬ್ಯಾಲೆನ್ಸ್ ಇದೆ, ಇದನ್ನ ಇವಾಗ ಮಾಡ್ತೀನಿ.
ಸೊ ದ ಲಾಸ್ಟ್ ಒನ್ ಸ್ಟಿಚ್ಚು. ಈಗ ಈ ಲಾಸ್ಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದಕ್ಕೆ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ ಸ್ಲಿಪ್ ಸ್ಟಿಚಸ್ ಹಾಕಬೇಕು. 2 ಬ್ಯಾಲೆನ್ಸ್ ಇದೆ, ಸೊ 2ಕ್ಕೆ ನಾನೀಗ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡೆ. ಈಗ ವಿ ವಿಲ್ ಜಾಯಿನ್ ದೀಸ್ ಟು ಎಂಡ್ಸ್. ಈ ಎಂಡ್ಸ್ ಏನಿದೆ ಇದನ್ನು ಜಾಯಿನ್ ಮಾಡ್ತೀವಿ. ಅದು ಹೇಗೆ ಮಾಡೋದು ಅಂದರೆ, ಇಲ್ಲಿಂದ ಇದಕ್ಕೆ ಇನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಹಾಕೊಂಡು ಹೋಗೋದು. ಈ ಕಡೆ ಬ್ಯಾಕ್ ಸ್ಟಿಚ್ಚಿಂದ ಈ ಕಡೆ ಬ್ಯಾಕ್ ಸ್ಟಿಚ್ನ ತಗೊಂಡು ಸ್ಲಿಪ್ ಸ್ಟಿಚ್ ಹಾಕೊಂಡು ಹೋಗೋದು. ಸೊ ಇದನ್ನು ಈ ಎಂಡ್ವರೆಗೂ ಮಾಡಬೇಕು. ಆ ರೀತಿ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ಈಗ ನಾನು ಲಾಸ್ಟ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡೆ. ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಯಾನ್ನ ಕಟ್ ಮಾಡಿ ಎಳ್ಕೊತೀನಿ. ಸೊ ಐ ಕಟ್ ದಿಸ್ ಯಾನ್ ಆ್ಯಂಡ್ ಪುಲ್ ಇಟ್. ಸೊ ಈ ಕಡೆ ಹ್ಯಾಂಡು ಕಂಪ್ಲೀಟ್ ಆಗಿದೆ. ಸ್ಟಿಚ್ ಈ ಥರ ಬರುತ್ತೆ. ಸೊ ನಾನು ಈ ಸೈಡಿನ ಹ್ಯಾಂಡು ಮತ್ತು ಈ ಸೈಡಿನ ಹ್ಯಾಂಡ್ ಎರಡನ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಸೈಡ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಲೆಂತ್ನ ನೀವು ಚೆಕ್ ಮಾಡ್ಕೋಬೇಕು ನೀಟಾಗಿ. 2 ಸೈಡ್ ಸೇಮ್ ಲೆಂತ್ ಬಂದಿರುತ್ತೆ. ಸೊ ಇವಾಗ ಇಲ್ಲಿ ನಾವು ಏನು ಸ್ಟಿಚಸ್ ಹಾಕಿದ್ವಿ ಈ ಸ್ಟಿಚಸ್ನ ಕಾಲರ್ಗೆ ರಿಪೀಟ್ ಮಾಡ್ತೀವಿ. ಸೊ ಇದು ಕಾಲರ್. ಈ ಕಾಲರಲ್ಲೂ ಸೇಮ್ ಸ್ಟಿಚಸ್ ಮಾಡ್ತೀವಿ, ಬಟ್ ಇಲ್ಲಿ 16 ಚೈನ್ ಸ್ಟಿಚಸ್ ಹಾಕಿದೆ. ಸೊ ಕಾಲರ್ಗೆ 16 ಚೈನ್ ಸ್ಟಿಚಸ್ ರಿಕ್ವೈರ್ ಆಗಲ್ಲ, ಏಕೆಂದರೆ ತುಂಬ ಇಷ್ಟು ದೊಡ್ಡದು ಕಾಲರ್ ಆಗಿಬಿಡುತ್ತೆ. ಸೊ ಚಿಕ್ಕದಾಗಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಸ್ಟಿಚಸ್ ಬೇಕು ಅಷ್ಟು ಚೈನ್ ಸ್ಟಿಚಸ್ನ ಹಾಕ್ಕೊಂಡು ಚಿಕ್ಕದಾಗಿ ಕಾಲರ್ನ ಮಾಡ್ಕೋಬೇಕು. ಬಟ್ ಇಲ್ಲೇನು ಪ್ರೊಸೀಜರ್ ತೋರಿಸ್ಕೊಟ್ಟೆ ಅದೇ ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ. ಈಗ ಈ ಥರ ಫ್ಲವರ್ಸ್ನ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಈ ಫ್ಲವರ್ಸ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ಟ್ಯುಟೋರಿಯಲಲ್ಲಿ ತೋರಿಸಿದ್ದೀನಿ. ಆ ಟ್ಯುಟೋರಿಯಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈ ಥರ ಫ್ಲವರ್ಸ್ ಮಾಡಿಕೊಂಡು ಇದನ್ನು ಟೈ ಮಾಡ್ಕೋತಾ ಹೋಗಬೇಕು. ಆ ಮೆಶ್ ಏನಿದೆ ಆ ಮೆಶಲ್ಲಿ ನೀವು ಟೈ ಮಾಡ್ಕೋತಾ ಹೋಗಿ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಫ್ಲವರ್ಸು, ಅಥವಾ ನಿಮ್ಗೆ ಬೇರೆ ಡಿಸೈನ್ ಬೇಕಾದರೆ ಹಾರ್ಟ್ ಡಿಸೈನ್ ಎನಿಥಿಂಗ್ ಯಾವುದನ್ನಾದರೂ ನೀವು ಈ ಥರ ಟೈ ಮಾಡ್ಕೋಬೋದು. ಒಂದು ಲುಕ್ಗೋಸ್ಕರ ಅಷ್ಟೇ. ನಾರ್ಮಲ್ ಆಗಿ ನೀವು ಹೇಗೆ ನಾಟ್ ಹಾಕ್ತಿರೋ ಅದೇ ಥರ ನಾಟ್ ಹಾಕೋದು. ಒಂದು 2-3 ನಾಟ್ಸ್ ಹಾಕಿ ಯು ಕ್ಯಾನ್ ಕಟ್ ದ ಎಕ್ಸ್ಟ್ರಾ ಯಾನ್. ನಾನು 3 ನಾಟ್ಸ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈಗ ರೆಡ್ ಫ್ಲವರ್ ಹಾಕ್ತೀನಿ. ಸೊ ನಿಮ್ಗೆ ಯಾವ್ಯಾವ ಕಲರ್ಸ್ ಬೇಕು ಅದನ್ನು ಹಾಕೋಬೋದು. ಜಸ್ಟ್ ಟೈಯಿಂಗ್ ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಅಷ್ಟೇ. ಎಲ್ಲಿ ಬೇಕು ಅಲ್ಲಿಗೆ ನೀವು ಅದನ್ನು ಪ್ಲೇಸ್ಮೆಂಟ್ ಮಾಡ್ಕೋಬೋದು. ನೋಡಿ ಈ ಥರ you'll tie it up. ಈ ಥರ 3 ನಾಟ್ಸ್ ಹಾಕಿ ಎಕ್ಸ್ಟ್ರಾಸ್ನ ನೀವು ಸಿಸರಲ್ಲಿ ಕಟ್ ಮಾಡ್ಕೋಬೋದು. ಇದು ಎನಿವೇ ಇನ್ನಿರುತ್ತೆ, ಅಂದರೆ ಒಳಗಡೆ ಹೋಗತ್ತಿದು. ಔಟ್ಸೈಡ್ ಇಟ್ ಈಸ್ ನಾಟ್ ವಿಸಿಬಲ್, ನೀವು ನಾಟ್ಸ್ ಹಾಕಿರೋದು. ಸೊ ಹೊರಗಡೆಯಿಂದ ಅದು ಫಿನಿಶಿಂಗ್ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಮೇಕ್ ಶ್ಯೂರ್ ಅದು ತುಂಬ ಟೈಟಾಗಿ ಕಟ್ಟಿರೋ ಹಾಗೆ. I hope you like this tutorial. Stay tuned for more and thanks for watching.